ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಗೆ ಶನಿ ದಶೆ ನಡೀತಿದೆ ಅಂದ್ಬಿಟ್ಟು ನೀಲನ ಹಾಕ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಅದು ಎಲ್ಲೋ ಒಂದು ಕಡೆ ಒಂದು ವಾರದಲ್ಲಿ ನಾವು ಒಂಥರ ಈ ಬೆಂಕಿ ಮೇಲೆ ಕೂತ್ಕೊಂಡಂಗೆ ಆಗ್ತಿರುತ್ತೆ. ಎಲ್ಲೂ ಕೂಡ ಒಂದಲ್ಲ ಎರಡಲ್ಲ ಸಮಸ್ಯೆಗಳು ಹಿಂದಿಂದನೇ ಬರ್ತಾ ಇರುತ್ತೆ. ಆವಾಗ ನಮ್ಗೆ ಗೊತ್ತಾಗುತ್ತೆ, ಏನು ನಾವು ಅಬ್ಸರ್ವ್ ಮಾಡ್ತೀವಿ ಅಂದರೆ ಹಿಂಗೆ ಅಂತ ಮತ್ತೆ ಡಿಸ್ಕಸ್ ಮಾಡ್ತೀವಿ, ಹಿಂಗೆ ಆಗ್ತಿದೆ ಅಂದಾಗ ಎಲ್ಲೋ ಒಂದು ಕಡೆ ನಾವು ಹೊಸ ವಸ್ತುನ ಏನನ್ನ ನಾವು ಅಳವಡಿಸ್ಕೊಂಡಿರ್ತೀವಿ. ಒಂದು ನೀಲ ಇಲ್ಲ ನಾನು ಏನು ಬ್ರೇಸ್ಲೆಟ್ ಹಾಕಿರ್ತೀನಿ ಅದ್ರದ್ದು ಎಲ್ಲೋ ನೆಗೆಟಿವ್ ಆಗ್ತಿರುತ್ತೆ. ಅದನ್ನು ಬಿಚ್ಚಿ ಇಟ್ಟಾಗ ಅವಾಗ ಸ್ವಲ್ಪ ಕಾಮ್ ಆಗುತ್ತೆ. ಅವಾಗ ಅಲ್ಲಿಗೆ ಏನಾಗುತ್ತೆ, ಇದು ರಾಂಗ್ ಅಂದರೆ ನಮಗೆ ನಾವು ಟೆಸ್ಟ್ ಆ್ಯಂಡ್ ಟ್ರೈಡ್ ಅಂತ ಏನು ಹೇಳ್ತೀವಿ, ನಮಗೆ ನಾವು ಟೆಸ್ಟ್ ಮಾಡಿಕೊಂಡು ಅದರ ಒಂದು ಏನಾಗುತ್ತೆ, ಅದರ ಅನುಕೂಲ ಏನಿದೆ ಅಂತ ತಿಳ್ಕೊಂಡು ಆಮೇಲೆ ನಾವು ಕೊಡ್ತಾ ಹೋಗ್ತೀವಿ. ಯಾಕಂದರೆ ಸಡನ್ನಾಗಿ ನಿಮಗೆ ಏನಿಸ್ತು ಮೇಡಮ್ ಅವರೇ, ನಮ್ಮ ಮಿಸ್ಸಸ್ ನೀವು ಅವ್ರು ಒಂದೇ ಆಫೀಸ್ ಮಾಡಿ ಅಂದಾಗ ನಿಮ್ಮ ಮೇಲೆ ಇರೋ ಪ್ರೀತಿ ವಿಶ್ವಾಸ ಗೌರವ ಇಬ್ಬರು ಒಟ್ಟಿಗೆ ಆಫೀಸ್ ಮಾಡಿ ಅಂದಾಗ ಏನಿಸ್ತು? ಆಫೀಸ್ ಒಟ್ಟಿಗೆ ಮಾಡಿ ಅಂತ ಅಂದರು. ಪಾಪ ಅವರು ನಿಮ್ಮ ಮನೆಯವ್ರು ಹೇಳಿದ್ರು, ಒಂದೇ ಕಡೆ ಮಾಡಿ ಕ್ರಿಸ್ಟಲ್ ಬಿಸ್ನೆಸ್ ಎಲ್ಲ ಮಾಡಿ ದೊಡ್ಡದಾಗಿ ಮಾಡಿ ವಾಸ್ತು ಮಾಡಿ ಅಂತ ಹೇಳಿದ್ರು. ಆದರೆ ನನಗೆ ಸ್ವಲ್ಪ ಜರ್ನಿ ಆಗೋದಿಲ್ಲ. ಅಂದರೆ ಜರ್ನಿ ಅಂದರೆ ಹೋಗಿ ಬರೋಕ್ಕೆ ತುಂಬ ದೂರ. ಯಾಕಂದರೆ ಆ ಥರ ಇದ್ದಾಗ ಇವಾಗ ನಾವು ಈ ಕ್ರಿಸ್ಟಲ್ ಸ್ಟೋನ್ಸು ವಾಸ್ತು ಸಕ್ಸಸ್ ಅದ ಕರೆಕ್ಟಾಗಿ ತಗೋಬೇಕು ಅವ್ರು ಅಲ್ವಾ. ಬರೀ ಜ್ಯೋತಿಷ ಕೇಳೋದು ಇಂಪಾರ್ಟೆಂಟ್ ಅಲ್ಲ ಅಂತೀರ ಅಲ್ವಾ. ನೀವು ಈ ಕೈಲಿ ಡೈಮಂಡ್ ಹಾಕಿರೋದು ಏನು ವೈಬ್ರೇಷನ್, ಈ ಕೈಲಿ ಸ್ಟೋನ್ ಹಾಕಿರೋದು ಏನು ವೈಬ್ರೇಷನ್. ನೀವು ನೀಲ ಡಿಪೆಂಡ್ಸ್ ಆಗಿ ಹಾಕಿದ್ರ, ಮಾಮೂಲಿ ಥರ ಇಲ್ಲ, ಲೈಟ್ ನೀಲ ಹಾಕಿದ್ರ, ರಾಂಗ್ ಜಾಸ್ತಿನೂ ಹಾಕಿದ್ರ, ನೀವು ಕಮ್ಮಿದು ಹಾಕಿದ್ರ. ಇದು ಏನು ಅನ್ಸುತ್ತೆ ಇದನ್ನು ವೈಬ್ರೇಷನ್ ನಿಮಗೆ ಎಷ್ಟು ಮಟ್ಟಿಗೆ ಹಾಕಿದಾಗ ಅದು ಅಷ್ಟು ಮಟ್ಟಿಗೆ ರುಚಿ ಬರುತ್ತೆ. ಸಾಂಬಾರಿಗೆ ಉಪ್ಪು ಹಾಕ್ದಂಗೆ ಇರಬೇಕು ಸ್ಟೋನ್ ಹಾಕೋದು ಕೂಡ. ಇವಾಗ ಒಂದೊಂದ್ಸತಿ ಆ ದಶ ನಡೀತಿದೆ ಅಂತಾನೆ ನಾವು ಅದನ್ನೇ ಅಳವಡಿಸ್ಕೊಂಡಾಗ ಎಲ್ಲೋ ಒಂದು ಕಡೆ ಅದು ನಮ್ಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಆ ದಶ ಇವಾಗ ಶನಿ ದಶ ಅಂತ ಬಂದಾಗ ಶನಿದು ಏನು ಬೇಕು ನಾವು ನೀಲ ಹಾಕ್ತೀವಿ. ಆದರೆ ಶನಿನೇ ಒಳ್ಳೆ ಜಾಗದಲ್ಲಿ ಇಲ್ಲ ಅಂದರೆ ನಮ್ಮ ಜಾತಕದಲ್ಲಿ ಆ ದಶ ನಡೀತಿದ್ದು ನಮ್ಮ ಜಾತಕದಲ್ಲಿ ಅವನು ಒಳ್ಳೆ ಜಾಗದಲ್ಲಿ ಇಲ್ಲ ಅಂದರೆ ಅದು ಎಫೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ನೀವು ಅವತ್ತು ನಾನು ಅಬ್ಸರ್ವ್ ಮಾಡಿದೆ, ನನ್ನ ಹತ್ರ ನೀವು ಡಿಸ್ಕಷನ್ ರಾತ್ರಿ ಆಗಲೂ ಮಾತಾಡೋದ್ರಿಂದ ಯಾವೇ ದಶೆ ನಡೆದ್ರು ಭುಕ್ತಿ ಮೇಲೆ ಅವ್ನು ಅದೃಷ್ಟ ನಿಲ್ಲುತ್ತೆ, ಆ ಭುಕ್ತಿ ಸ್ಟೋನ್ಗಳು ಹಾಕ್ಬೇಕು ಅಂತ ಅವತ್ತು ಚೆನ್ನಾಗಿ ಅರ್ಚನೆ ಮಾಡ್ತೀವಿ. ಅದು ಯಾವ ಥರ ಟೆಕ್ನಿಕಾಗಿ ಹೇಳಿದ್ರಿ ನೀವು? ಅಂದರೆ ಒಬ್ಬೊಬ್ರು ಬರೀ ಒಂದೇ ದಶೆ ಮಕರ ರಾಶಿಯಲ್ಲಿ ಶನಿ ಹಾಕ್ಬಿಡ್ತಾರೆ, ಶನಿ ಕೆಟ್ಟ 12ನೇ ಮೇಲಿದ್ರು ಡೇಂಜರ್ ಅಂತಾರೆ. ಅಂದರೆ ಇದನ್ನೆಲ್ಲ ಟಿ ವಿಲಿ ತುಂಬ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಮಕರ ರಾಶಿನ ನೀವು ನೀಲ ಹಾಕೇಳಿ, ಮಿಥುನ ರಾಶಿನ ಪಚ್ಚೆ ಹಾಕೇಳಿ, ವೃಷಭ ರಾಶಿನ ಡೈಮಂಡ್ ಹಾಕೇಳಿ, ಮೀನ ರಾಶಿನ ಗುರು ಹಾಕೇಳಿ, ತುಲಾ ರಾಶಿ ಸಿಂಹ ರಾಶಿಯವರ ರೂಬಿ ಹಾಕಿಂತ. ಆದರೆ ನಾವು ತುಂಬ ಚರ್ಚೆ ಮಾಡಿದಾಗ ದೇಶಗೂ ಭಕ್ತಿಗೂ ಕಾಂಬಿನೇಷನ್ ಹಾಕಬೇಕು ಅಂತ ಅವತ್ತು ಚರ್ಚೆ ಆದಾಗ ಅದ್ರ ಬಗ್ಗೆ ಏನು ಹೇಳ್ತೀರಿ? ಇವಾಗ ನಿಮಗೆ ದಶ ಚೆನ್ನಾಗಿಲ್ಲ ಅಂತ ಬಂದಾಗ ಭುಕ್ತಿ ಪಾಸಿಟಿವ್ ಇರುತ್ತೆ. ಎಲ್ಲೊಂದ್ ಕಡೆ ಭುಕ್ತಿಗೆ ಬಂದಿರ್ತಕ್ಕಂಥ ಗ್ರಹಗಳು, ಇವಾಗ ಶನಿ ಚೆನ್ನಾಗಿಲ್ಲ ಅಂದ್ರೆ ಶುಕ್ರ ಬರ್ತಾನೆ, ಗುರು ಬರ್ತಾನೆ, ಭುಕ್ತಿಗಳು ಚೇಂಜ್ ಆಗ್ತಾ ಹೋಗುತ್ತೆ. ಆ ಭುಕ್ತಿಗಳು ಬಂದಾಗ ಏನಾಗುತ್ತೆ, ಅದು ಎಲ್ಲೋ ಒಳ್ಳೆ ಮನೇಲಿರೋದು. ಇವಾಗ ಶುಕ್ರ ಭುಕ್ತಿ ಬರುತ್ತೆ, ಅವನು 10ನೇ ಮನೇಲಿ ಇರೋದು, 11ನೇ ಮನೇಲಿ ಇರೋದು, ಲಾಭ ಸ್ಥಾನದಲ್ಲಿ ಇದ್ದಾಗ ಅವ್ನು ನಮಗೆ ಫೇವರ್ ಆಗ್ತಾನೆ. ಇಲ್ಲಿ ಶನಿಯಲ್ಲಿ ನಮ್ಗೆ ರಿಸಲ್ಟ್ ಇರಲ್ಲ. ಆ ಭುಕ್ತಿಗಳು ಬಂದಾಗ ಅದರಿಂದ ನಾವು ಅದಕ್ಕೆ ಸಂಬಂಧಪಟ್ಟಂತ ಸ್ಟೋನ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ರಿಂಗ್ಸ್ ಆಗಿರ್ಬೋದು, ಅದನ್ನ ಹಾಕೊಂಡಾಗ ಅದ್ರಲ್ಲಿ ಪಾಸಿಟಿವ್ ಬಂದ್ಬಿಡುತ್ತೆ. ನೀವು ಮೊನ್ನೆ ತುಂಬ ಚೆನ್ನಾಗಿ ಒಳ್ಳೆ ಮಾತು ಹೇಳಿದ್ರಿ ಪ್ರೆಡಿಕ್ಷನಲ್ಲಿ. ಹೆಂಗೆ ಡಿ ಕೆ ಶಿವಕುಮಾರ್ದ ನಾನು ಪ್ರೆಡಿಕ್ಷನ್ ಮಾಡಿದಂದಾಗ ನೀವು ರಾಶಿಗೆ 11ನೇ ಮನೆಗೆ ಬರ್ತಾನೆ ಶನಿ, ಗುರು ಧನಸ್ಥಾನದಲ್ಲಿ ಇರ್ತಾನೆ, ಕೊಡ್ತಾನೆ ಅಂತ ನೀವು ಅದನ್ನು ಪ್ರೆಡಿಕ್ಷನ್ ಮಾಡಿದ್ರಿ. ಈ ಸರಿ ಪಕ್ಕ ಡಿ ಕೆ ಶಿವಕುಮಾರ್ ಆಗ್ತಂತ. RCB ಟೀಮಿಗೆ ತುಲಾ ರಾಶಿ ಟೈಮ್ ಚೆನ್ನಾಗಿಲ್ಲ, ಆದರೆ ರಜತ್ ಪಟ್ಟಿದಾರ್ ಗೆಲ್ತಾನೆ ಅಂತ. ಅಂದರೆ ಈ ವರ್ಷ 3ನೇ ಲಕ್ಕು ಅಂತ ಹೇಳ್ತಾರೆ. ಅವ್ನು ಜರ್ಸಿ ನಂಬರ್ 3 ಪಕ್ಕ ಹೊಡಿತಾರೆ. ಮತ್ತು ಈ ವರ್ಷಕ್ಕೆ 9 ಲಕ್ಕು, ಬಟ್ಟೆ RCB ರೆಡ್ ಅಂತ ನೀವು ಪ್ರೆಡಿಕ್ಷನ್ ಮಾಡ್ತಾ ಇದ್ರಿ. ಇದನ್ನೆಲ್ಲ ನೀವು ಪ್ರೆಡಿಕ್ಷನ್ ಮಾಡಿದ್ರಿ. ಆಮೇಲೆ ನೀವು ಮೊನ್ನೆ ಭಾಳ ಅದ್ಭುತವಾಗಿ ಒಂದು 15 ಹಿಂದೆ ಹೇಳ್ತಾ ಇದ್ರಿ. ನನ್ನ ಹತ್ರ ಡಿಸ್ಕಷನ್ ಮಾಡೋಕ್ರೆ ಯಾವ ದಶೆ ನಡೀತಿತ್ತು ಆ ದಶೆಗೆ ಆ ಗ್ರಹ ಭುಕ್ತಿ 11ನೇ ಮಲ್ಲಿದ್ರೆ 4ನೇ ಮಲ್ಲಿದ್ರೆ, ಇವಾಗ ಒಂದು ಅದ್ಭುತವಾಗಿ ಒಂದು ಕಟಕ ರಾಶಿಯಲ್ಲೇ ಶನಿ ಇರ್ತಾನೆ ಅಂತ ಅನ್ಕೊಳ್ಳಿ. ಇವಾಗ 4ನೇ ಮನೆ ತುಲಾ ರಾಶಿ, 11ನೇ ಮನೆಯೂ ವೃಷಭ ರಾಶಿ. ಈ ಗ್ರಹದ್ದು ಯೋಗ ಸಖತ್ತಾಗಿ ಕೊಡುತ್ತೆ ಅಂತ ನೀವು ಪ್ರೆಡಿಕ್ಷನ್ ಮಾಡಿ ಅದು ಹೆಂಗೆ ಮಾಡಿದ್ರಿ ಮೇಡಮ್ ಅವರೇ? ಇವಾಗ ದಶ ಹೇಳಿದ್ನಲ್ಲ, ಇವಾಗ ಕಟಕ ರಾಶಿ ಅಂತಂದರೆ ಕಟಕ ರಾಶಿಗೆ ಗುರು ಬಂದಿದ್ದಾನೆ. ಆದರೆ ಕಟಕ ರಾಶಿಗೆ ಗುರು ಅಂತ ಏನು ಫೇವರ್ ಇರೋದಿಲ್ಲ, ಅಲ್ಲಿರೋ ಜಾಗದಲ್ಲಿ ಅವ್ನು ಕೆಲಸ ಮಾಡೋದಿಲ್ಲ. ಆದರೆ ಏನು ದಶ ನಡೀತಾ ಇದೆ, ಏನು ಭುಕ್ತಿ ನಡೀತಿದೆ ಅಂತ ನೋಡ್ತೀವಿ. ಅದರಲ್ಲಿ ಗುರು ಏನಾದರೂ ತುಂಬ ಕೆಟ್ಟ ಮನೆಗಳಲ್ಲಿದ್ದರೆ, ಅಂದರೆ 12ನೇ ಮನೇಲಿದ್ದರೆ ನೆಗೆಟಿವ್, 6ನೇ ಮನೇಲಿದ್ದರೆ ನೆಗೆಟಿವ್, ಈ ಥರ ಆಗ್ತಿರ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಭುಕ್ತಿಗಳನ್ನ ನೋಡ್ತೀವಿ. ದಶ ಚೆನ್ನಾಗಿಲ್ಲ ಅಂದರೆ ಭುಕ್ತಿ ನೋಡ್ತೀವಿ. ಅದರಲ್ಲಿ 11ನೇ ಮನೆ, 10ನೇ ಮನೆ, 2ನೇ ಮನೆ ಈ ಧನಸ್ಥಾನದಲ್ಲಿ ಇದ್ದಾಗ ಆ ಭುಕ್ತಿಗೆ ಸಂಬಂಧಪಟ್ಟಿರೋದು ಏನಾದರೂ ಒಂದು ಕೆಲಸ ಮಾಡಲಿ, ಆ ದೇವ್ರನ್ನ ಪೂಜೆ ಮಾಡಲಿ, ಅಥವಾ ಅದಕ್ಕೆ ಬೇಕಾಗಿರುವಂಥ ಕ್ರಿಸ್ಟಲ್ಲು, ಬ್ರೇಸ್ಲೆಟು, ಸ್ಟೋನು, ರಿಂಗ್ಸು ಏನು ಬೇಕಾದರೂ ಯೂಸ್ ಮಾಡಲಿ, ಅದರಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ರಿಸಲ್ಟ್ ಸಿಕ್ಕುತ್ತೆ. ಅಂದರೆ ತುಂಬ ರಿಸಲ್ಟು ಅಂತಲ್ಲ, ಇವಾಗೆಲ್ಲ ತೊಗೊಂಡೋಗಿರೋರು ನಮಗೇನೂ ಆಗಿಲ್ಲ ಅಂತಾರೆ. ಟೈಮ್ ಅಂತೂ ತುಂಬ ವರ್ಸ್ಟ್ ಆಗಿರುತ್ತೆ, ಅವ್ರ ಟೈಮ್ ಚೆನ್ನಾಗಿರಲ್ಲ. ಆದರೆ ಆ ಭುಕ್ತಿ ನೋಡಿ ಕೊಟ್ಟಿರ್ತೀವಲ್ಲ, ಎಲ್ಲ ಒಂದು ಕಡೆ ಸೇಫ್ ಆಗ್ತಾರೆ. ತುಂಬ ಜಾಸ್ತಿ ಆಗುವಂಥ ಒಂದು ನೀವೆಲ್ಲ ಪ್ರಕಾರ ಏನಂದರೆ
ಆಕ್ಸಿಡೆಂಟ್ ಆಗಲ್ಲ, ಆಕ್ಸಿಡೆಂಟ್ ಆಗೋದನ್ನ ನೋಡ್ತಾರೆ. ನೋಡ್ತಾರೆ ಆಕ್ಸಿಡೆಂಟ್ ಆಗ್ಬೇಕಾಯ್ತು, ಇವರೇ ಇನ್ನೊಬ್ರು ಆಕ್ಸಿಡೆಂಟ್ ಆಗೋದನ್ನ ನೋಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾರೆ. ಮತ್ತೆ ಸಣ್ಣ ಪುಟ್ಟ ಒಂದು ಬಿದ್ರೂ ಎಲ್ಲ ಸಣ್ಣ ಪುಟ್ಟ ಗಾಯದಲ್ಲಿ ಇದಾಗಿರ್ತಾರೆ. ಯಾಕಂದ್ರೆ ಒಂದೊಂದ್ಸತಿ ತಲೆನೇ ಹೋಗುವಂತ ಪರಿಸ್ಥಿತಿಗಳು ಬಂದಿರುತ್ತೆ, ಗ್ರಹಗಳಂಗಿರುತ್ತೆ, ಭುಕ್ತಿನ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಅವಾಗ. ಸೂಪರ್. ಆಮೇಲೆ ಈ ಕಲರ್ಸ್ನ ಹೇಳ್ತೀರಾ, ಬಟ್ಟೆನ ಹೆಣ್ಮಕ್ಳಿಗೆ ಈ ಕಲರ್ ಬಣ್ಣದ ಬಟ್ಟೆ, ಈ ಕಲರ್ ಸ್ಟೋನ್, ಇದನ್ನೆಲ್ಲ ಏನು ಹೇಳ್ತೀರಾ? ಕಲರ್ ಅಂತ ಬಂದಾಗ ನೋಡಿ, ನಮಗೆ ಅವ್ರಿಗೆ ಬೇಕಾಗಿರೋಂಥ ಕಲರ್, ಎಲ್ಲರೂ ರಾಶಿ ನೋಡ್ಬಿಟ್ಟು ಈ ಕಲರ್ ಅಂತಾರೆ. ಆದರೆ ಕಲರ್ಸು ನಂಬರ್ಸು ನಮ್ದೇನು ಅದರಲ್ಲಿ 50% ರಿಸಲ್ಟು ನಾವು ತಂದ್ಕೊಳ್ಬೋದು. ಆದರೆ ದಶಾಭುಕ್ತಿ ಅದು ಬೇಕೇ ಬೇಕು ನಮಗೆ. ಅಸ್ಟ್ರಾಲಜಿ ಬೇಕು. ನ್ಯೂಮರಾಲಜಿ ಅಂತ ಬಂದಾಗ ನಂಬರ್ಸು ಕಲರ್ಸು ಅದು ಡೈಲಿ ನಾವು ಅಳವಡಿಸ್ಕೊಳ್ತೀವಿ. ಟೈಮ್ ನೋಡ್ದಿರಾ ನಾವು ಮಲಗಲ್ಲ, ಟೈಮ್ ನೋಡ್ದಿರಾ ನಾವು ತಿನ್ನಲ್ಲ, ಅದರಲ್ಲಿ ನಂಬರ್ಸ್ ಬರುತ್ತೆ. ಸೊ ಹಂಗಿದ್ದಾಗ ಕಲರ್ಸು ನಂಬರ್ಸು ನಾವೇನು ಹೇಳಿರ್ತೀವಿ ಅದನ್ನು ಅವರು ಉಪಯೋಗಿಸ್ಕೊಂಡಾಗ ಎಲ್ಲೋ ನಮ್ಮ ಚಾರ್ಟನ್ನು ನಾವು ಕೊಟ್ಟಿರೋ ಡೇಟನ್ನು ನಾವು ಕೊಟ್ಟಿರೋ ಕಲರ್ಸ್ನ ಫಾಲೋ ಮಾಡಿದಾಗ ಒಂದು 50% ರಿಸಲ್ಟ್ ಇರುತ್ತೆ. ಅವ್ರ ಟೈಮ್ ಕೆಟ್ಟಿದ್ರು ಕೂಡ ಎಲ್ಲೋ ಒಂದು ಕಡೆ 50% ಅವರು ಬಚಾಯಿಸ್ಕೋತಾರೆ. ಅದರಲ್ಲಿ ಅವರು ಪಾಸಿಟಿವ್ ತೊಗೊಳ್ತಾರೆ. ಅದ್ರ ಜೊತೆಗೆ ಗ್ರಹಗಳು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಒಂದು ಮೇಡಮ್, ನಾನು ಹೇಳ್ತಾ ಇದ್ದೆ, ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇಂಥ ಟೈಮ್ಗೆ ಟೇಕಪ್ ಮಾಡಿದೆ ಅಂತ. ಇವಾಗ ಎಲ್ಲದರಲ್ಲೂ ಹೆಚ್ಚು ಕಮ್ಮಿ ನನ್ನ 3 ಕೋಟಿ ಜನ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇದ್ದಾರೆ. ಫೇಸ್ಬುಕ್ಕಲ್ಲಿ ಅದನ್ನು ಏನು ಅನ್ನಿಸ್ತು, ಇದನ್ನು ಹೇಳಿ ಆದಮೇಲೆ ಇದು ಸಕ್ಸಸ್ ನೀವು ನೋಡಿದ್ರಲ್ಲ? ಹೌದು, ಹೇಳ್ತಾ ಇದ್ರಿ. ಇನ್ನು ಸ್ವಲ್ಪ ದಿನ ನಾನು ಡೆವಲಪ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದೆ. ಯಾಕೆಂದರೆ ನಿಮ್ಮ ಇನ್ಸ್ಟಾಗ್ರಾಮು ತುಂಬ ಕೆಳಗಡೆ ಇತ್ತು. ಸೊ ಅದಾಗಿದ ತಕ್ಷಣ ನೀವು ಹೇಳಿದ್ರಿ, ಹಾಗೆ ತುಂಬ ಚೆನ್ನಾಗಿ ನಿಮ್ಮ ಇನ್ಸ್ಟಾಗ್ರಾಮ್ ರೈಸ್ ಆಯಿತು, ಫಾಲೋವರ್ಸ್ ಜಾಸ್ತಿ ಆದರು. ಅದಕ್ಕೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಇರುತ್ತಲ್ಲ, ಹಾಗೆ ಯಾವುದಾದ್ರೂ ಒಂದು ಒಳ್ಳೆ ಸಬ್ಜೆಕ್ಟು, ಯಾವುದೋ ಒಂದು ಸಬ್ಜೆಕ್ಟ್ನ ತೊಗೊಂಡು ಬಂದು ಅದರಲ್ಲಿ ಫಾಲೋವರ್ಸ್ ಜಾಸ್ತಿ ಆಗಿರ್ತಾರೆ, ಅದರಲ್ಲೂ ಶೈನ್ ಆಗಿರ್ತೀರ. ಇವಾಗ ಎಲ್ಲ ಕಡೆನೂ ಪೂಜೆ ಮಾಡೋದ್ರಿಂದ, ಎಲ್ಲರೂ ನೋಡೋದ್ರಿಂದ ಆರ್ಯವರ್ಧನ್ ಗುರೂಜಿಯವರೇ ಆಗಿದ್ದಾರೆ. ಓಕೆ, ಖಂಡಿತ ಕೂಡ ಮಳೆಯಲ್ಲಿ ಎಲ್ಲರೂ ಕೂಡ ಅವ್ರವ್ರ ಮಕ್ಕಳಿಗೆ ಪೂಜೆ ಮಾಡಿ ಊದ್ಗಡ್ಡೆ ಹಾಕಿ ಕಂಕುರ ಹಚ್ಚಿ ಮಕ್ಕಳಿಗೆ ಎಲ್ಲರಿಗೂ ಪೂಜೆ ಮಾಡ್ತೀರಾ. ಖಂಡಿತ ಕೂಡ ಮಳೆ ಬೆಳೆ ಸಖತ್ತಾಗಿ ಆಗ್ತಾರೆ. ನಿಮ್ಮ ಗಂಡದಿರು ನಿಮ್ಮ ಪೂಜೆ ಮಾಡ್ಕೊಳ್ಳಿ, ತುಂಬ ಇಂಪ್ರೂವ್ಮೆಂಟು ಆಗ್ತೀರಾ, ಒಳ್ಳೆಯದಾಗಲಿ. ಅದೇ ಥರ ಇವತ್ತು ನನ್ನ ಹುಟ್ಟಿದಬ್ಬ ಇರುತ್ತೆ 100%. ಇದೇ ಥರ ಮುಂದಿನ ತಿಂಗಳು 16ನೇ ತಾರೀಕು ಮೀತರ್ದು ಕೂಡ ಹುಟ್ಟಿದಬ್ಬ. 16 ಅಂದರೆ ಗೊತ್ತಲ್ಲ, DK ಒಂದು 16 ಅಂದರೆ ದರ್ಶನ್ ಅವ್ರ ಡೇಟ್ ಆಫ್ ಬರ್ತು, ಮಾಸ್ ಡೇಟ್ ಆಫ್ ಬರ್ತು. ಹಾಗಾಗಿ ನೀವು ಮುಂದಿನ ತಿಂಗಳು 16ನೇ ತಾರೀಕು ಮೀತಾ ಮೇಡಮ್ ಅವ್ರು ಬರ್ತಾರೆ. ನನ್ನ ಬರ್ತಡೆಗೆ ಅವ್ರ ಪಾಪ ಚೆನ್ನಾಗಿ ಆ್ಯಂಕರಿಂಗು ಮತ್ತು ಪ್ರೋಗ್ರಾಮನ್ನು ಮಾಡಿಸ್ಕೊಟ್ಟಾರೆ. ಇಷ್ಟ ತನಕ ನಮ್ಮ ಕಾರ್ಯಕ್ರಮ ನೋಡಿ, ನನ್ನ ಬ್ರಹ್ಮ ನನ್ನ ಭದ್ರಕಳೆ 9 ಕಡೆ ಸಕಲ ಸಂಪತ್ತೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ. ಮಿತ್ರ, ಕೊನೆಯದಾಗಿ ಒಂದು 2 ಮಾತು ಏನು ಹೇಳ್ತೀರಾ? ಕೊನೆಯದಾಗಿ ಎಲ್ಲರಿಗೂ ಹೇಳೋದಿಷ್ಟೇ, ನಿಮ್ಮ ಜಾತಕವನ್ನು ನೋಡಿಸ್ಕೊಳ್ಳಿ. ಬರೀ ಏನೋ ಹೇಳಿದ್ವಿ ತಪ್ಪಿದೆ ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡ್ಕೊಳ್ದಿರ ಇರಬೇಡಿ. ಖಂಡಿತ ನಾವು ಕೊಡುವಂಥ ಪರಿಹಾರ ಸ್ಟೋನು ಕ್ರಿಸ್ಟಲ್ ಯೂಸ್ ಮಾಡಿ 100% ನೀವು ನಿಮ್ಮ ಕಷ್ಟದಿಂದ ಪಾರಾಗ್ತೀರಾ. ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ಒಂದು ಪ್ರೋಗ್ರಾಮ್ ನೋಡಿರೋ, ಸ್ವಲ್ಪ ಟೈಮ್ ಲೇಟ್ ಆಯಿತು, ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕೂಡ ಇವರ ಮೀತರ್ ಕುಟುಂಬಕ್ಕೂ ಅವರ ಫ್ಯಾಮಿಲಿಗೂ ದೇವರು ಚೆನ್ನಾಗಿಟ್ಟಿರಲಿ. ಅವ್ರ ಯಜಮಾನಿಗೂ ತುಂಬ ಒಳ್ಳೆಯದಿಲ್ಲ, ನಿಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ ಥರ ನಮ್ಮ ಕುಟುಂಬ ಅಂದರೆ ನೀವೆಲ್ಲರೂ ನಮ್ಮ ಕುಟುಂಬ ನೋಡ್ತಾರೆ. ಎಲ್ಲರೂ ಒಳ್ಳೆಯದಾಗಲಿ. ಮತ್ತೆ ನಾಳೆ ಎಂದಿನಂತೆ ನಿಮ್ಮ ಬೆಳಿಗ್ಗೆ ಸಿಗ್ತೀನಿ. ಧನ್ಯವಾದಗಳು. ಇಷ್ಟ ತನಕ ನಮ್ಮ ಪ್ರೋಗ್ರಾಮ್ ನೋಡಿ ಫೋನ್ ಮಾಡಿದ್ರೆ ಒಳ್ಳೆಯದಾಗಲಿ.